ಕಾರ್ಯಕರ್ತರು ಒಪ್ಪಿದ್ರೆ ಕಾಂಗ್ರೆಸ್ಗೆ ರಾಜೀನಾಮೆಯನ್ನ ಕೊಡ್ತೀನಿ. ಇದು ಬೆದರಿಕೆ ಅಲ್ಲ, ರಾಜೀನಾಮೆ ಕೊಟ್ಟೇ ಕೊಡ್ತೀನಿ. 136 ಸೀಟ್ ಬಂದಿದೆ ಅಂತ ಸೊಕ್ಕಬಹುದು. ಇವರಿಗೆ 10 ಸೀಟ್ ಹೋದ್ರೆ ಏನಾಗಲ್ಲ ಅನ್ಕೊಂಡವ್ರೆ ಅಂತ ಹೇಳಿ ಈಗ ವಾರ್ನಿಂಗ್ ಅನ್ನು ನೀಡುವಂಥದ್ದು. ಕಾರ್ಯಕರ್ತರು ಏನಾದರೂ ಒಪ್ಪಿದ್ರೆ ನಾನು ಕಾಂಗ್ರೆಸ್ಗೆ ರಾಜೀನಾಮೆ ಕೊಡ್ತೀನಿ, ಇದು ಬೆದರಿಕೆ ಅಲ್ಲ, ರಾಜೀನಾಮೆಯನ್ನ ಕೊಟ್ಟೇ ಕೊಡ್ತೇನೆ. 136 ಸೀಟ್ ಬಂದಿದೆ ಅಂತ ಸೊಕ್ಕು ಇವರಿಗೆ. ಅದರಲ್ಲಿ 10 ಸೀಟ್ ಹೋದ್ರೆ ಏನಾಗಲ್ಲ ಅನ್ಕೊಂಡವ್ರೆ ಇವರು ಅಂತ ಹೇಳಿ ಏನು ಭದ್ರಾವತಿಯ ಶಾಸಕ ಬಿ.ಕೆ. ಸಂಗಮೇಶ್ ಈಗ ನೇರವಾಗಿ ವಾರ್ನಿಂಗ್ ಅನ್ನ ನೀಡಿದ್ದಾರೆ. ನೋಡಿ, ಶಿವಮೊಗ್ಗದಲ್ಲಿ ಸೀನಿಯರ್ಸ್ಗೆ ದೊಡ್ಡ ಅನ್ಯಾಯ ಆಗಿದೆ. ಭದ್ರಾವತಿ ಕಾಂಗ್ರೆಸ್ನ ಶಾಸಕ ಈಗ ಸಂಗಮೇಶ್ ಏನೋ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂಥದ್ದು, ನೇರವಾಗಿ ಅಲ್ಲಿ ವಾರ್ನಿಂಗ್ ಅನ್ನ ನೀಡಿರುವಂಥದ್ದು. ಬರೀ ಬಾಯಲ್ಲಿ ಹೇಳೋದಷ್ಟೇ, ನಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ, ಸಚಿವ ಸ್ಥಾನ ಕೊಟ್ಟಿಲ್ಲ, ಅವರು ಬೇರೆ ಪಕ್ಷದಿಂದ ಬಂದು ಒಂದು ಬಾರಿ ಗೆದ್ದವರಿಗೆ ಕೊಟ್ಟಿದ್ದಾರೆ, ಅಂಥವ್ರಿಗೆ ಏನು ಸಚಿವ ಸ್ಥಾನ ಕೊಟ್ಟಿದ್ದಾರೆ ಅಂತ ಮಧು ಬಂಗಾರಪ್ಪಗೆ ಇಲ್ಲಿ ಬಿ.ಕೆ. ಸಂಗಮೇಶ್ ಕುಟುಕಿರುವಂಥದ್ದು. ಅಂದರೆ ಬೇರೆ ಪಕ್ಷದಿಂದ ಬಂದಿದ್ದಾರೆ, ಒಂದು ಬಾರಿ ಗೆದ್ದಿದ್ದಾರೆ, ಅಂಥವ್ರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಬಿಜೆಪಿಯವರು 50 ಕೋಟಿ ಆಫರ್ ಕೊಟ್ಟರು ನನಗೆ, ಆದರೆ ಬಿಜೆಪಿಯವರ ಸಚಿವ ಸ್ಥಾನ ಕೊಡ್ತೀನಿ ಅಂತಲೂ ಕೂಡ ಹೇಳಿದ್ರು, ಆದರೆ ನಾನು ಹೋಗಲಿಲ್ಲ. 50 ಕೋಟಿ ಕೊಡ್ತೀನಿ ಅಂದರು, ಸಚಿವ ಸ್ಥಾನ ಕೊಡ್ತೀನಿ ಅಂದರು, ನಾನು ಹೋಗಲಿಲ್ಲ. ಕಳೆದ ಬಾರಿ ಕೊಟ್ಟವರಿಗೆ ಕೊಟ್ಟವ್ರೆ, ಇದೇನು ಅವ್ರ ಮನೆ ಆಸ್ತಿನ ಅಂತ ಹೇಳ್ತಿದ್ದಾರೆ. ಈಗ ಮಂತ್ರಿ ಮಾಡ್ತೀನಿ ಅಂತ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಹೇಳಿದ್ರು, ಆದರೆ ಮಾಡಲಿಲ್ಲ, ಮಂತ್ರಿ ಸ್ಥಾನ ಕೊಡಲಿಲ್ಲ. ಮಾತು ಕೊಟ್ಟಿದ್ರು, ಎಲ್ಲೋಯ್ತು ಅದು ಅಂತ ಸಂಗಮೇಶ್ ಕಿಡಿಕಾರಿದ್ದಾರೆ. ನೋಡಿ, ಕಾರ್ಯಕರ್ತರು ಒಪ್ಪಿದ್ರೆ ರಾಜೀನಾಮೆಯನ್ನ ಕೊಡ್ತೀನಿ, ಇದು ಬೆದರಿಕೆ ಅಲ್ಲ, ರಾಜೀನಾಮೆ ಕೊಟ್ಟೇ ಕೊಡ್ತೀನಿ. 10 ಸೀಟು ಹೋದ್ರೆ ಏನಾಗಲ್ಲ ಅನ್ಕೊಂಡವ್ರೆ. 136 ಸೀಟ್ ಬಂದಿದೆ ಅಂತ ಅವ್ರಿಗೆ ಸೊಪ್ಪು, ಅದರಲ್ಲಿ 10 ಸೀಟ್ ಹೋದ್ರೆ ಏನಾಗಲ್ಲ ಅಂತ ಅನ್ಕೊಂಡಿದ್ದಾರೆ ಅವರು ಅಂತ ಹೇಳಿ ನೇರವಾಗಿ ಭದ್ರಾವತಿಯ ಶಾಸಕ ಬಿ.ಕೆ. ಸಂಗಮೇಶ್ ವಾರ್ನಿಂಗ್ ಅನ್ನ ನೀಡಿದ್ದಾರೆ. ಶಿವಮೊಗ್ಗದಲ್ಲಿ ಸೀನಿಯರ್ಸ್ಗೆ ದೊಡ್ಡ ಅನ್ಯಾಯ ಆಗಿದೆ ಅಂತ ಹೇಳಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಅವ್ರಿಗೆ ಅಧಿಕಾರ ಕೊಡ್ಬೇಕು ಅಂತ ಹೇಳಿ ಬಾಯಲ್ಲಿ ಹೇಳ್ತಾರೆ, ಗಾಳಿ ಹೇಳ್ತಾರೆ, ಬಾಯಲ್ಲಿ ಬೆಣ್ಣೆ ಮೊದಲ ದೊಡ್ಡೆ ಅಂತ. ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಸೀನಿಯರ್ 4 ಬಾರಿ ಗೆದ್ದು ಕಾಂಗ್ರೆಸ್ ದೃಷ್ಟಿಯಿಂದ ಇದ್ದು, ಬಿಜೆಪಿ ಇವತ್ತು ನಮ್ಮ ಕಾಂಗ್ರೆಸ್ ಭದ್ರಾವತಿಗೆ ಬರಲೇ ಹೋರಾಟ ಮಾಡಿ ಒಂದೇ ಆದ ವರ್ಚಸ್ಸನ್ನೇ ಪಾರ್ಟಿಯನ್ನು ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನನಗೆ ಟಿಕೆಟ್ ಕೊಡ್ತೀನಿ ಅಂತ ಹೇಳಿ ಕಳೆದ ಮೊದಲನೇ ಬಾರಿನೇ 2023 ನನಗೆ ಕೊಡ್ಬೇಕಾಗಿತ್ತು. ಇವತ್ತು ಬೇರೆ ಪಕ್ಷದಿಂದ ಇದು ಬಂದು ಒಂದ್ಸಲ 2 ಸಲ ಗೆದ್ದವರಿಗೆ ಸ್ಥಾನಮಾನ ಕೊಡ್ತಾ ಇದ್ದಾರೆ. ನಾನು ಪ್ರಾಮಾಣಿಕವಾಗಿ 30-40 ವರ್ಷದಿಂದ ಕಾಂಗ್ರೆಸ್ ಅಲ್ಲಿ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ದುಡಿತಾ ಇದ್ದೀನಿ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ನನಗೆ 50 ಕೋಟಿ ದುಡ್ಡು ಮಂತ್ರಿಗಿರಿ ಕೊಡ್ತೀನಿ ಅಂತ ಹೇಳಿದ್ರು, ನಾನು ಹೋಗ್ಲಿಲ್ಲ. ಪಕ್ಷದ ನಿಷ್ಠೆಗೋಸ್ಕರ ಪಕ್ಷಕ್ಕೆ ಪ್ರಾಮಾಣಿಕವಾಗಿದ್ದೀನಿ. ಇವತ್ತು ನನ್ನಂತರ ಒಬ್ಬ ಸಾಮಾನ್ಯ ವ್ಯಕ್ತಿಗೆ 4 ಬಾರಿ ಗೆದ್ದಂತರಿಗೆ ಈ ತರ ಮೋಸ ಮಾಡಿದ್ರೆ ಸಾಮಾನ್ಯ ಜನರಿಗೆ, ಕಾರ್ಯಕರ್ತರಿಗೆ ಏನು ಇವರು ಗುರುತಿಸ್ತಾರೆ? ಏನು ಬರೀ ಬಾಯಿಗೆ ಹೇಳ್ತಾರೆ ಅಷ್ಟೇ ಹೊರತು ಯಾವ್ದು ಗುರ್ಸಲ್ಲ. ಹಾಗಾಗಿ ನಮ್ಮ ಕ್ಷೇತ್ರ ಜನತೆಗೆ ಉತ್ತರ ಕೊಡಕ್ ಆಗ್ತಾ ಇಲ್ಲ, ನಮ್ಮ ಲೀಡರ್ಗಳಿಗೆ ಉತ್ತರ ಕೊಡಕ್ ಆಗ್ತಾ ಇಲ್ಲ, ನನ್ನ ಕ್ಷೇತ್ರದ ಮತದಾರ ದೇವರುಗಳಿಗೆ ಉತ್ತರ ಕೊಡಕ್ ಆಗ್ತಾ ಇಲ್ಲ. ಯಾಕೆ ನಿಮಗೆ 4 ಸಲ ಗೆದ್ದಿದ್ದೀರಾ, ಪ್ರಾಮಾಣಿಕ ಕಾಂಗ್ರೆಸ್ ಅಲ್ಲಿ ಇದ್ದೀರಾ, ನಿಮ್ಗೆ ಗುರುತಿಸಿಲ್ಲ ಅಂತ ಹೇಳಿ ಎಲ್ಲರೂ ಬಹಳ ಆತಂಕವನ್ನು ಪಡಿಸಿ, ಎಷ್ಟೋ ಜನ ಬಹಳ ಮನಸ್ಸಿನ ನೋವಾಗಿ ಜೀವ ಹಾನಿ ಮಾಡ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಭದ್ರಾವತಿಯಲ್ಲಿ ಇವತ್ತು ಸ್ಟ್ರೈಕ್ ಮಾಡ್ತಾ ಇದಾರೆ. ಅದಕ್ಕೋಸ್ಕರ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಬಹಳ ನೋವಾಗಿದೆ. ಹಾಗಾಗಿ ನಾಳೆ ಭದ್ರಾವತಿ ಕ್ಷೇತ್ರಕ್ಕೆ ಹೋಗಿ ನಮ್ಮ ಮುಖಂಡರುಗಳು, ಮತದಾರದವರುಗಳು, ಕಾರ್ಯಕರ್ತರುಗಳು ಏನ್ ಅಭಿಪ್ರಾಯ ಕೊಡ್ತಾರೋ, ರಾಜೀನಾಮೆ ಕೊಡ್ರಿ ಅಂದ್ರೆ ರಾಜೀನಾಮೆ ಕೊಟ್ಬಿಡ್ತೀನಿ. ಅದರಿಗೆ ಮುಖ್ಯ ಮತ್ತೊಂದು ಮಾತೇ ಇಲ್ಲ. ಯಾಕೆಂದ್ರೆ ನನಗೆ ಗೆಲ್ಸ್ತಾರೋ ನನ್ನ ಕ್ಷೇತ್ರದ ಮತದಾರ ದೇವರುಗಳು, ಅವ್ರ ಮಾತಿಗೆ ನಾವು ಮನ್ನಣೆಯನ್ನ ಕೊಡ್ಬೇಕು. ಆ ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಇವತ್ತು ಎಷ್ಟೋ ಜನ ಬೇರೆ ಹೋದ್ಸಲ ಆದರಿಗೆ ಕೊಟ್ಟಿದ್ದಾರೆ, ಮತ್ತೆ ಪುನಃ ಅವರಿಗೆ ಕೊಟ್ಟಿದ್ದಾರೆ. ಈಗ ಇವ್ರ ಮನೆ ಆಸ್ತಿ ಅನ್ನಂಗೆ ಎಲ್ಲ ಇವ್ರು ಬೇಕಾದವರಿಗೆ, ಇವರು ಯಾರ ಹೈಕಮಾಂಡ್ ಒಳಗೆ ಹೋಗಿ ಕಿವಿ ಉತ್ತರ ಅವ್ರಿಗೆ ಕೊಡ್ತಾ ಇದಾರೆ ಹೊರತು ನಿಷ್ಠೆಯಿಂದ ಇರೋಂಥವರಿಗೆ ಎಲ್ಲ ಪ್ರಾಮಾಣಿಕ ಬೆಲೆ ಇಲ್ಲ. ಹಾಗಾಗಿ ಇವತ್ತು ನಾನು ನಾಳೆ ನಮ್ಮ ಕಾರ್ಯಕರ್ತರು, ಮುಖಂಡರುಗಳ ತೀರ್ಮಾನ ತಗೊಂಡು ನಾಳೆ ರಾಜೀನಾಮೆ ಕೊಡಲಿಕ್ಕೆ ತಯಾರಿಯನ್ನು ಮಾಡ್ತಾ ಇದ್ದೀನಿ. ಯಾರು ನೀ ಅಂತ ಕಾಂಗ್ರೆಸ್ ಅಲ್ಲಿ ಇರ್ತಾರೆ ಅವ್ರಿಗೆ ಅಧಿಕಾರ ಕೊಡ್ಬೇಕು ಅಂತ ಹೇಳಿ ಬಾಯಲ್ಲಿ ಹೇಳ್ತಾರೆ.